Okay, non-profit organizationally, so previous class discussed for the first problem. So next today discussed for second problem of the non-profit organization ಇದೆ. ಸೊ ಇವತ್ತು ಎರಡನೇ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತೊಂದು ಬ್ಯಾಲೆನ್ಸ್ ಶೀಟ್ನ ಕಂಡುಹಿಡಿಯೋದ್ರ ಬಗ್ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡೋಣ. ಸೊ ಫಾಲೋಯಿಂಗ್ ಈಸ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಜ್ಞಾನ ಎಜುಕೇಷನ್ ಟ್ರಸ್ಟ್. ಸೊ ಇಲ್ಲಿ ಒಂದು ಟ್ರಸ್ಟ್ ಕೊಟ್ಟಿದ್ದಾರೆ, ಜ್ಞಾನ ಎಜುಕೇಷನ್ ಟ್ರಸ್ಟ್, ಕಮೆನ್ಸ್ಡ್ ಆನ್ ನಥಿಂಗ್ ಬಟ್ ದ ಎಂಡಿಂಗ್ ಆಫ್ ಓಪನಿಂಗ್ ಆಫ್ ದಿ ಇಯರ್ 1/4/2013 ಕಮೆನ್ಸ್ಮೆಂಟ್ ಆಗಿದೆ. ಸೊ ಕಮೆನ್ಸ್ಮೆಂಟ್ ಆಫ್ ಇಯರ್ನಲ್ಲಿ ಜ್ಞಾನ ಎಜುಕೇಷನ್ ಟ್ರಸ್ಟ್ನಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಓಪನ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2014. ಸೊ ಓಪನ್ ದಿ receipts and payment account. So left side is receipts rupees, right side payments rupees. So take for one by one for the receipts items of the our problem. So because the each and every one points will be transferred for the either income and expenditure account or otherwise for the balance sheet. So ಇರುವಂಥವು ಪಾಯಿಂಟ್ಗಳು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತವೆ ಅಥವಾ ಬ್ಯಾಲೆನ್ಸ್ ಶೀಟಿಗೆ ಏನು ಲಯಬಿಲಿಟಿ ಸೈಡ್ ಟ್ರಾನ್ಸ್ಫರ್ ಆಗುತ್ತಾ, ಅಸೆಟ್ ಸೈಡ್ ಟ್ರಾನ್ಸ್ಫರ್ ಆಗುತ್ತಾ, ಇನ್ಕಮ್ ಸೈಡ್ ಟ್ರಾನ್ಸ್ಫರ್ ಆಗುತ್ತಾ, ಎಕ್ಸ್ಪೆಂಡಿಚರ್ ಸೈಡ್ ಟ್ರಾನ್ಸ್ಫರ್ ಆಗುತ್ತಾ ಅನ್ನೋದನ್ನು ಕೂಡ ಭಾಳ ಮುಖ್ಯವಾಗಿ ಈಚ್ ಆ್ಯಂಡ್ ಎವ್ರಿ ಒನ್ ಪಾಯಿಂಟ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಬರಬೇಕು. ಸೊ ಮೇಕ್ ಫಾರ್ ಫಸ್ಟ್ ಒನ್ನಲ್ಲಿ ನಮಗೆ ಪೇಮೆಂಟ್ ಸೈಡ್ನಲ್ಲಿ ನೋಡ್ತಾ ಹೋಗೋಣ. ಯಾಕಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಪೇಮೆಂಟ್ ಐಟಮ್ ವಿಲ್ ಬಿ ಎಕ್ಸ್ಪೆಂಡಿಚರ್ ಆಗ್ತಾ ಬರ್ತದೆ. ಸೊ ಪೇಮೆಂಟ್ ಸೈಡ್ನಲ್ಲಿ ಬರ್ತಕ್ಕಂಥವೆಲ್ಲ ಎಕ್ಸ್ಪೆಂಡಿಚರ್ ಆಗ್ತವೆ. ಹಾಗಾಗಿ ಎಕ್ಸ್ಪೆಂಡಿಚರ್ ರುಪೀಸ್, ಇನ್ಕಮ್ ರುಪೀಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಹಾಗಾದರೆ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಯಾವ ಮಾಡಬೇಕಂದ್ರೆ ಫಸ್ಟ್ ಒನ್ ಬೈ ಬಿಲ್ಡಿಂಗ್ ಅಂತಿದೆ. ಸೊ ಬಿಲ್ಡಿಂಗ್ಸ್ ಇಟ್ ಈಸ್ ಒನ್ ಆಫ್ ದಿ ಫಿಕ್ಸ್ಡ್ ಅಸೆಟ್. ಸೊ ಇಟ್ ಈಸ್ ಎ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ ಆಫ್ ಅಸೆಟ್ ಸೈಡ್. ಸೊ ಅಸೆಟ್ ಸೈಡ್ನಲ್ಲಿ 1 lakh ರೂಪೀಸ್ನ ಅಸೆಟ್ ಸೈಡಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಇದು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ ಹೋಗುತ್ತೆ, ಲೆಟ್ ಇಟ್. ಸೆಕೆಂಡ್ ಒನ್ ಫರ್ನಿಚರ್. ಸೊ ಫರ್ನಿಚರ್ ಆಲ್ಸೋ rupees 20,000 ಕೊಟ್ಟಿದ್ದಾನೆ. ದ ಫರ್ನಿಚರ್ ಆಲ್ಸೋ ಇದು ಕೂಡ ಒಂದು ಫಿಕ್ಸ್ಡ್ ಅಸೆಟ್ ಅಂತ ಕರಿಬೋದು. ಇದನ್ನು ಕೂಡ ನಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ತೊಗೊಳ್ತಾ ಬರ್ತೀವಿ. ಒಂದು ವೇಳೆ ಏನಾದರೆ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಷಿಯೇಷನ್ ಏನಾದರೂ ಕೊಟ್ಟಿದ್ದಂದರೆ, ಸೊ ಹೌದಾ, ಇದ್ರ ಮೇಲೆ ಆ ಫಿಕ್ಸ್ಡ್ ಅಸೆಟ್ ಮೇಲೆ ಫರ್ನಿಚರ್ ಬಿಲ್ಡಿಂಗ್ ಮೇಲೆ ಏನಾದರೆ ಡಿಪ್ರಿಷಿಯೇಷನ್ ಏನಾದರೂ ಸವಕಳಿ ಕೊಟ್ಟಿದ್ದಂದರೆ ಅದ್ರ ಮೇಲೆ ಏನಾದ್ರು ಪರ್ಸೆಂಟೇಜ್ ಕೊಟ್ಟಿದ್ದಂದರೆ ಆ ಪರ್ಸೆಂಟೇಜನ್ನು ತೆಗೆದಿರ್ತಕ್ಕಂಥ ಡಿಪ್ರಿಷಿಯೇಷನ್ ಅಮೌಂಟು ಟ್ರಾನ್ಸ್ಫರ್ ಟು ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಹಾಕಬೇಕು. ಸೊ ಡಿಪ್ರಿಷಿಯೇಷನ್ ಅಂತ ಕನ್ಸಿಡರ್ ಮಾಡಿ ಆ ಡಿಪ್ರಿಷಿಯೇಷನ್ನ ತೊಗೋಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಂದಾಗ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಫಿಕ್ಸ್ಡ್ ಅಪೋಸಿಟ್ ಅಂದರೆ ಅಸೆಟ್ ಸೈಡ್ನಲ್ಲಿರ್ತಕ್ಕಂಥ ಫಿಕ್ಸ್ಡ್ ಅಸೆಟ್ನಲ್ಲಿ ಡಿಡಕ್ಷನ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕ್ಕೋಬೇಕು. ಸೊ ಆ ರೀತಿ ನಾವು ಅಡ್ಜಸ್ಟ್ಮೆಂಟಲ್ಲಿ ನೆಕ್ಸ್ಟ್ ಬಂದಾಗ ಅದ್ರ ಬಗ್ಗೆ ನೋಡ್ತಾ ನಾವು ಬಿಲ್ಡಿಂಗು ಆ್ಯಂಡ್ ಫರ್ನಿಚರ್ಸ್ ಆಲ್ಸೋ. ನೆಕ್ಸ್ಟ್ ಒನ್ ಲೈಬ್ರರಿ ಬುಕ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ಒಂದು ಲೈಬ್ರರಿ ಸೈಡ್ನಲ್ಲಿ ಅಸೆಟ್ ಸೈಡ್ ಆಗ್ತಾ ಬರ್ತದೆ. ಹಾಗಾಗಿ ಲೈಬ್ರರಿ ಬುಕ್ಸ್ rupees 10,000 ಇದೆ, ಅದನ್ನು ಕೂಡ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ ಆಫ್ ಅಸೆಟ್ ಸೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಸ್ಯಾಲ್ರಿ ಅಂದರೆ, ಸೊ ಸ್ಯಾಲ್ರಿ ಈಸ್ ದ ಎಕ್ಸ್ಪೆಂಡಿಚರ್ ಬಿಕಾಸ್ ರೆಂಡರ್ ಟು ದಿ ಸರ್ವಿಸ್ ಫಾರ್ ದಿ ಅವರ್ ಟ್ರಸ್ಟ್. So that purpose will be the pay to the honorarium. So the purpose of salary is expenses also. They are treated to the expenditure. That is also the open by the expenditure, income and expenditure account ನಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ 10,000 ರೂಪೀಸ್ನ ಹಿನ್ನರ್ ಕಾಲಮ್ನಲ್ಲಿ ತೊಗೋಬೇಕು. ಯಾಕಂದರೆ ಇನ್ ಕೇಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಇತ್ತಂದರೆ, ಅದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರೀಸ್ ಏನಾದರೂ ಇತ್ತಂದರೆ, ಸೊ ಇಲ್ಲಿ ಕೊಟ್ಟಿದ್ದಾನೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ rupees 1,000 ಅಂತ ಕೊಟ್ಟಿದ್ದು. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನ ಏನು ಮಾಡಬೇಕಂದ್ರಲ್ಲಿ ಹ್ಯಾಡ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕಬೇಕು. ನೆಕ್ಸ್ಟ್ ಒನ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂತ ಕೊಟ್ಟಿದ್ದಾನೆ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ರೂಪೀಸ್ ದ ವ್ಯಾಲ್ಯೂ ಆಫ್ rupees 1,250 ರೂಪೀಸ್ ಅಂತ ಕೊಟ್ಟಿದ್ದಾನೆ. ಸೊ ಅದು ಕೂಡ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಸಮ್ ಪರ್ಪಸ್ ಆಫ್ ದಿ ಟ್ರಸ್ಟ್, ಸೊ ಟೇಕ್ ಫಾರ್ ದಿ ಸಮ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ವ್ಯಾಲ್ಯೂಸ್ ಅಮೌಂಟ್, ದಟ್ ಅಮೌಂಟ್ ಆಲ್ಸೋ ದ ಎಕ್ಸ್ಪೆಂಡಿಚರ್ ವಿಲ್ ಬಿ ಟ್ರೀಟೆಡ್. ಸೊ ಟ್ರಾನ್ಸ್ಫರ್ ಟು ದಿ ಎಕ್ಸ್ಪೆಂಡಿಚರ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಟೆಲಿಫೋನ್ ಚಾರ್ಜಸ್. ಸೊ ಟೆಲಿಫೋನ್ ಚಾರ್ಜಸ್ ಆಲ್ಸೋ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್. ಸೊ some activities also communicate between by the trust some members or working members also. The telephone charges also expenditure. Some expenditure also it is treated to the income and expenditure account. So it is a transfer to the expenditure rupees 500.
So next one, sports materials. So sports materials also some expenses. It is a transfer to the our difference amount of the sports equipments values. So it is a assets value. Some difference amount will be transferred to the expenditure value. So next one, office expenses. So office expenses also the expenditure. Some expenses will be received for the income and expenditure side nalli expenditure anta consider ಮಾಡ್ತಾ ಬರ್ತೀವಿ rupees 400. So next one, the balance of cash. So balance of cash, it is a balance sheet will be transfer of the asset side because it is treated to the our current asset rupees 1910. So next, the transfer for the receipt side items. So receipt side, to membership, life membership fee amount. So life membership fee amount also they transfer to the balance sheet to for liability side of capital fund, the transfer of rupees 4000. So next, second one, building donations. So donations also one of the valuations of the trust rupees 1 lakh rupee, that amount also transfer to the balance sheet of liability side in capital fund. So the difference of our adjustment, either capitalized item will be treated for capital fund. So next, government grants, that is also the set will transfer to the 30,000 rupees value. So next, admission fee. So admissions fee or entrance fee, that fee also they transfer to the income. So the income side will be transfer of the rupees 10,000 rupees. So next one, subscriptions value. So subscription nothing but ದೇಣಿಗೆ ಅಂತ ಕರಿತೀವಿ, ವಂತಿಗೆ ಅಂತ ಕರಿತೀವಲ್ಲ, ಆ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಆಲ್ಸೋ ಇನ್ ಕೇಸ್ ಆಫ್ ಟ್ರಾನ್ಸ್ಫರ್ ಟು ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಇನ್ಕಮ್ ಸೈಡ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಆ ಇನ್ಕಮ್ ಸೈಡ್ನಲ್ಲಿ ಸಬ್ಸ್ಕ್ರಿಪ್ಷನ್ ಬೈ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟ್ ಅದ್ರ ಕೆಳಗೇನೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ rupees 450 ಅಂತಿದೆ, ಅದನ್ನು ಹ್ಯಾಡ್ ಮಾಡಬೇಕು ಇನ್ಕಮ್ ಸೈಡ್ನಲ್ಲಿ ಬೈ ಸಬ್ಸ್ಕ್ರಿಪ್ಷನ್ ಇನ್ನರ್ ಕಾಲಮ್ನಲ್ಲಿ ತೊಗೋಬೇಕು. ಫಸ್ಟು 15,000 ಲೆಸ್ ಏನು ಮಾಡಬೇಕು ಅಂದರೆ 450 ಲೆಸ್ ಮಾಡಿ ಹ್ಯಾಡ್ ಮಾಡಬೇಕು. ಫಸ್ಟು ಔಟ್ಸ್ಟ್ಯಾಂಡಿಂಗ್ನ ಹ್ಯಾಡ್ ಮಾಡಿ 450ನ ಲೆಸ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾನಲ್ಲ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ rupees 600 ಇದೆ, ಅದನ್ನು ಡಿಡಕ್ಷನ್ ಮಾಡಿ ಔಟ್ರ್ ಕಾಲಮ್ನಲ್ಲಿ ತೊಗೋಬೇಕಾಗುತ್ತೆ. ನೆಕ್ಸ್ಟ್, ಫೀ ಫ್ರಮ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾನೆ, ದಟ್ ಪಾಯಿಂಟ್ಸ್ ಆಲ್ಸೋ ದೇ ಟ್ರೀಟೆಡ್ ಫಾರ್ ದಿ ಇನ್ಕಮ್. ಸೊ ಪ್ರಿಪೇರ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಇನ್ಕಮ್ ಸೈಡ್ನಲ್ಲಿ ತೊಗೋಬೇಕು 3060 ಅಂತ ಕರೀತಾ ಬರ್ತೀವಿ. ಸೊ ಟೋಟಲ್ ವ್ಯಾಲ್ಯೂ ಆಫ್ ದಿ ಕ್ಲೋಸ್ ದಿ ಬ್ಯಾಲೆನ್ಸ್ 1,62,060 rupees ಫಾರ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಮಾಡಿದೆ. ಸೊ ಅಡ್ಜಸ್ಟ್ಮೆಂಟ್ನಲ್ಲಿ ನಾವು ನೋಡ್ತಾ ಬರೋಣ. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದೀವಲ್ಲ, ಇದನ್ನೆಲ್ಲಿ ಟ್ರೀಟೆಡ್ ಮಾಡ್ತೀವಿ ಅಂತಂದರೆ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಸ್ಯಾಲ್ರಿ ಟೋಟಲ್ ಸ್ಯಾಲ್ರಿ ಇರ್ತಕ್ಕಂಥದ್ದು ಎಷ್ಟಿದೆಯಲ್ಲ ಆ ಸ್ಯಾಲ್ರಿ ಟೋಟಲ್ 24,000 ಪ್ಲಸ್ ಔಟ್ಸ್ಟ್ಯಾಂಡಿಂಗ್ 1,000 ಟೋಟಲ್ 25,000ನ ಔಟ್ರ್ ಕಾಲಮ್ನಲ್ಲಿ ತೋರಿಸ್ತಾ ಬರ್ತೀವಿ. ಸೆಕೆಂಡ್ ಒನ್, ಡಿಪ್ರಿಸಿಯೇಷನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ವ್ಯಾಲ್ಯೂಸ್ ಎಷ್ಟಿದೆ ಅಂತಂದರೆ 4,000 rupees ಇಲ್ಲಿ ಕೊಟ್ಟಿದ್ದಾನೆ. ಆ 4,000 rupeesಗೆ 20% ಅಂದರೆ 4 8 ಅಂತ ಮಾಡ್ತಾ ಬರ್ತೀವಿ, ಅಂದರೆ 800 ರೂಪಾಯಿ. 4,000 ಇಂಟು 20 ಡಿವೈಡೆಡ್ ಬೈ 100 ಅಂತಂದರೆ 42 800. ಸೊ ಇಲ್ಲಿ 800 rupees ಫಾರ್ ದ ಡಿಪ್ರಿಸಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ 800 rupees ವಿಲ್ ಬಿ ಟ್ರಾನ್ಸ್ಫರ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ಬೇಕು ಅದನ್ನು, ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲ್ 4,000ನಲ್ಲಿ ಲೆಸ್ 800 ಡಿಡಕ್ಷನ್ ಮಾಡಿ ಔಟ್ರ್ ಕಾಲಮಲ್ಲಿ ತೊಗೋಬೇಕು. ಸೊ ನೆಕ್ಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆಯಿತು. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಬಿಲ್ಡಿಂಗ್ 5,000 ಕೊಟ್ಟಿದ್ದಾನೆ. ಸೊ ಇದು ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಎಕ್ಸ್ಪೆಂಡಿಚರಲ್ಲಿ 5,000 ತೋರಿಸ್ಬೇಕು. ಆಫ್ಟರ್ ದಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ಟೋಟಲ್ 1 lakh rupees ಇದೆ. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ನಲ್ಲಿ 1 lakhನಲ್ಲಿ ಮೈನಸ್ 5,000 ಡಿಪ್ರಿಸಿಯೇಷನ್ ತೆಗೆದ್ರೆ ರಿಮೈನಿಂಗು 95,000ನ ಔಟ್ರ್ ಕಾಲಮಲ್ಲಿ ತೊಗೊಳ್ತಾ ಬರಬೇಕು. ಸೊ ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ಸ್ ಆಲ್ಸೋ ದಿ ಓವರ್. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇನ್ ಅಡ್ವಾನ್ಸ್ ಆಲ್ಸೋ ಓವರ್. ನೆಕ್ಸ್ಟ್, ಅಡ್ಮಿಷನ್ ಫೀ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಕರೀತಾನೆ. ಸೊ ಕ್ಯಾಪಿಟಲೈಸ್ಡ್ ಐಟಮ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ ಆಫ್ ಕ್ಯಾಪಿಟಲ್ ಫಾರ್ ಲೈಬಿಲಿಟಿ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡ್ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಹಾಗಾಗಿ ಅಡ್ಮಿಷನ್ ಫೀ ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಮಗೆ ತೊಗೋಬೇಕು 10,000 rupeesನ ಬ್ಯಾಲೆನ್ಸ್ ಶೀಟ್ನ ಲೈಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ನಲ್ಲಿ ತೊಗೋಬೇಕು. ಸೊ ಇದಾದ ನಂತರ ನಮಗೇನು ಬರುತ್ತೆ ಅಂದರೆ ಪ್ರಿಪೇರ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪರೇಷನ್ ಮಾಡಬೇಕು. ಓಕೆನಾ? ದಟ್ ಈಸ್ ಫಾರ್ ದಿ ಪ್ರಾಬ್ಲಮ್ಸ್ ಅರೈಸಸ್ ಟು ದಿ ಜ್ಞಾನ ಎಜುಕೇಷನ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರಾಬ್ಲಮನ್ನು ನೆಕ್ಸ್ಟ್ ಡಿಸ್ಕಷನ್ ಫಾರ್ ದಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಓಪನ್ ಮಾಡಿ ಆ ಪ್ರಾಬ್ಲಮ್ನ ಡಿಕ್ಟೇಟ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.